ಎಲ್ಲರಿಗೂ ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಸಾಲ ಅನ್ನುವ ಶೂಲ ಚುಚ್ಚದೇ ಹೋಗಿರೋದಿಲ್ಲ. ಈ ಒಂದು ಸಂಚಿಕೆಯಲ್ಲಿ ನಾನು ಯಾರೂ ಕೂಡ ಇಲ್ಲಿಯವರೆಗೆ ಹೇಳಿರಲಾರದಂತಹ ರಹಸ್ಯ ವಿಷಯದ ಬಗ್ಗೆ ಹೇಳ್ತೀನಿ. ಹೌದು, ಇದರ ಕುತೂಹಲಕಾರಿ ಮಾಹಿತಿ ರಹಸ್ಯಗಳನ್ನು ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಇತಿಹಾಸದಲ್ಲಿ ನಾನು ಬಿಚ್ಚಿಡ್ತಾ ಇದ್ದೀನಿ. ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ಕೇಳಿದರೆ ವರ್ಕೌಟ್ ಆಗಲ್ಲ ವೀಕ್ಷಕರೇ. ಹೆಸರಲ್ಲೇ ಇದೆಯಲ್ಲ, ಋಣ ಮೋಚಕ, ಅಂದರೆ ಸಾಲದಿಂದ ಮುಕ್ತಿ. ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಎಲ್ಲರಿಗೂ ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಸಾಲ ಅನ್ನುವ ಶೂಲ ಚುಚ್ಚದೇ ಹೋಗಿರೋದಿಲ್ಲ. ನನಗೆ ತೋರಿಸಿ ನೋಡೋಣ, ಯಾರಿಗಾದರೂ ಈ ಜಗತ್ತಿನಲ್ಲಿ ಸಾಲ ಇಲ್ಲ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದರೂ ತೋರಿಸಿ. ಆಗಲ್ಲ, ಖಂಡಿತ ಇಲ್ಲ. ಎಟ್ಲೀಸ್ಟ್ ಒಂದು ದೊಡ್ಡ ಪ್ರಮಾಣದ ಸಾಲ ಬಿಡಿ, ಒಂದು ಸ್ವಲ್ಪ ಪ್ರಮಾಣದ ಸಾಲವನ್ನು ಪ್ರತಿಯೊಬ್ಬ ಮನುಷ್ಯರು ಕೂಡ ಮಾಡಿರ್ತಾರೆ. ಇನ್ನು ದುಡ್ಡಿದ್ದವರು ಆ ಮನೆ ಕಟ್ಟಿಸ್ಬೇಕಾದ್ರೆ, ಕೆಲವೊಂದು ಐಷಾರಾಮಿ ವಸ್ತು ತೊಗೋಬೇಕಾದ್ರೆ EMIಗಂತೂ ಇನ್ನು ಬೇರೆ ಬೇರೆ ಅದನ್ನು ಟ್ಯಾಕ್ಸ್ ತೋರಿಸೋದಕ್ಕೋ ಮತ್ತೊಂದಕ್ಕೋ ಸಾಲ ಮಾಡಲೇಬೇಕಲ್ವಾ. ದುಡ್ಡಿದ್ದವರು ಮಾಡ್ತಾರೆ, ದುಡ್ಡಿಗೆ ಸಾಲಕ್ಕೆ ಅಗತ್ಯತೆ ಇರುವವರು ಕೂಡ ಸಾಲ ಮಾಡ್ತಾರೆ. ಹಾಗಾಗಿ ಈ ಸಾಲ ಅನ್ನುವ ಒಂದು ಮಾಯಾಚಕ್ರ, ಮಾಯಾಬಲೆ ಏನಿರುತ್ತಲ್ಲ, ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅದು ಸುತ್ತು ಹಾಕುತ್ತೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ನಾನು ಯಾರೂ ಕೂಡ ಇಲ್ಲಿಯವರೆಗೆ ಹೇಳಿರಲಾರದಂತಹ ರಹಸ್ಯ ವಿಷಯದ ಬಗ್ಗೆ ಹೇಳ್ತೀನಿ. ಹೌದು, ನಿಮಗೆ ಸಾಮಾನ್ಯವಾಗಿ ಸಾಲ ತೀರಿಸೋದಕ್ಕೆ ಒಂದು ಮಂತ್ರ ಬೇಕು. ಸಾಲ ಜಾಸ್ತಿ ಆಗಿದೆ, ನಾನು ಏನು ಮಾಡಬೇಕು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಜ್ಯೋತಿಷ್ಯ ಬಲ್ಲವರ ಹತ್ತಿರ, ತಿಳಿದವರ ಹತ್ತಿರ ಹೋದಾಗ ಅವರು ಹೇಳಬಹುದು ಋಣಮೋಚಕ ಮಂಗಳ ಸ್ತೋತ್ರ ಹೇಳಿ ಅಂಥೇಳಿ. ಆದರೆ ಈ ಋಣಮೋಚಕ ಮಂಗಳ ಸ್ತೋತ್ರ ಇದೆಯಲ್ಲ, ಇದು ಹೇಗೆ, ಇದರ ಉಗಮ ಹೇಗಾಯಿತು, ಇದರ ಕುತೂಹಲಕಾರಿ ಮಾಹಿತಿ ರಹಸ್ಯಗಳನ್ನು ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಇತಿಹಾಸದಲ್ಲಿ ನಾನು ಬಿಚ್ಚಿಡ್ತಾ ಇದ್ದೀನಿ. ಅದನ್ನು ತಿಳ್ಕೊಂಡು ಈ ಋಣಮೋಚಕ ಮಂಗಳ ಸ್ತೋತ್ರ ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ಕೇಳಿದರೆ ವರ್ಕೌಟ್ ಆಗಲ್ಲ ವೀಕ್ಷಕರೇ. ಅದಕ್ಕೂ ಒಂದು ವಿಧಾನ ಇದೆ, ಅದಕ್ಕೂ ಒಂದು ಸಮಯ ಇದೆ. ಹಾಗಾಗಿ ಆ ರಹಸ್ಯ ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋವನ್ನು, ಚಾನಲನ್ನು ಮೊಟ್ಟ ಮೊದಲನೆಯ ಬಾರಿಗೆ ನೀವೇನಾದರೂ ನೋಡ್ತಾ ಇದ್ದರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಮರಿದೆ ಕ್ಲಿಕ್ ಮಾಡಿ. ಹಾಗೆ ವೀಕ್ಷಕರೇ, ಯೂಟ್ಯೂಬ್ ಸಂಸ್ಥೆಯವರು ವೀಕ್ಷಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಜಾಯಿನ್ ಎನ್ನುವ ಬಟನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಗುರುಗಳೇ, ಅದು ಎಲ್ಲಿ ಸಿಗುತ್ತೆ ಜಾಯಿನ್ ಎನ್ನುವ ಬಟನ್ ಅಂತೀರಾ? ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅದ್ರ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ ತಕ್ಷಣ ನೀವು ಚಾನಲ್ಗೆ ಮೆಂಬರ್ ಆಗ್ತೀರ. ಮೆಂಬರ್ ಆದ ಕೂಡಲೇ ಇಂತಹ ವಿಶೇಷವಾದಂತಹ ಸರಳ ವಿರಳ ಮಹಾವಾಸ್ತು, ಜ್ಯೋತಿಷ್ಯ, ಆಧ್ಯಾತ್ಮ, ವರ್ಷ ಭವಿಷ್ಯ, ವಾರ ಭವಿಷ್ಯ, ಡಿಫ್ರೆಂಟ್ ಕಂಟೆಂಟನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ಗಳ ಮಾತ್ರ ಎಂಜಾಯ್ ಮಾಡ್ಬೋದು. ನೋಡಿ ಎಷ್ಟೊಂದು ಲಾಭ ಇದೆಯಲ್ಲ. ಈಗಲೇ ಜಾಯಿನ್ ಎನ್ನುವ ಬಟನ್ ಒತ್ತಿ ಮೆಂಬರ್ ಆಗಿ, ನೀವು ಮೆಂಬರ್ ಆಗಿ ಅದರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡಬಹುದು. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಷಯ ಆರಂಭ ಮಾಡೋಣ. ನಾನು ಆಗಲೇ ಹೇಳ್ತಾ ಇದ್ದೆ, ಸಾಲ ಯಾಕೋ ತೀರ್ತಾ ಇಲ್ಲ, ಸಾಲದ ಸುಳಿಯಿಂದ ಹೇಗೆ ಹೊರಗಡೆ ಬರಬೇಕು, ಆ ಸಾಲವನ್ನು ಪೂರ್ತಿಯಾಗಿ ಮಟ್ಟ ಹಾಕಬೇಕು, ಅದನ್ನು ಫಿನಿಶ್ ಮಾಡಬೇಕು ಅಂತಂದರೆ ಏನಾದರೂ ಒಂದು ರೆಮಿಡಿ ಇದೆಯಾ ಅಂತ ಅಂದರೆ
ಅದಕ್ಕೆ ಋಣಮೋಚಕ ಮಂಗಳ ಸ್ತೋತ್ರ ಅನ್ನುವಂಥದ್ದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಹೌದು, ಹೆಸರಲ್ಲೇ ಇದೆಯಲ್ಲ, ಋಣ ಮೋಚಕ ಅಂದರೆ ಸಾಲದಿಂದ ಮುಕ್ತಿ. ನೋಡಿ, ಕೇವಲ ಇದನ್ನ ಒಂದೇ ಒಂದು ಬೌಂಡ್ರಿಯಲ್ಲಿ ನೋಡಕ್ಕೆ ಹೋಗಬೇಡಿ. ಋಣಮೋಚಕ ಅಂತಂದರೆ ನೋಡಿ, ಋಣ ಅಂದರೆ ದೇವಋಣ, ಪಿತೃಋಣ, ಮನುಷ್ಯ ಋಣ, ರಕ್ತ ಋಣ, ಸಾಕಷ್ಟು ಋಣಗಳಿರುತ್ತೆ. ಹಾಗಾಗಿ ಆ ಋಣಮೋಚಕ ಮಂಗಳ ಸ್ತೋತ್ರ ಅನ್ನೋದು ಇದೆಯಲ್ಲ, ಅದನ್ನು ಯಾರಿಂದ ಉಗಮ ಆಯಿತು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರೋಚಕ ಇತಿಹಾಸ ಘಟನೆಗಳನ್ನು ನೋಡ್ತಾ ಆ ಋಣಮೋಚಕ ಮಂಗಳ ಸ್ತೋತ್ರವನ್ನು ಯಾವ ಸಮಯದಲ್ಲಿ ಪಠಿಸಬೇಕು, ಅದರಿಂದ ಯಾವ ಲಾಭಗಳಾಗುತ್ತೆ, ಮತ್ತು ಯಾವ ವಸ್ತುವಿನ ಹತ್ತಿರ ಕೂತ್ಕೊಂಡು ಅದನ್ನು ಪಠಣೆ ಮಾಡಿದರೆ ಬೇಗ ಸಾಲ ತೀರುತ್ತೆ. ಒಂದು ಸಲ ಸಾಲ ತೀರಿದರೆ ಮತ್ತೆ ಸಾಲ ಮಾಡುವಂತಹ ಸೀನ್ ಇರೋದಿಲ್ಲ, ಸಾಲ ಮಾಡುವಂತಹ ಅವಶ್ಯಕತೆ ನಿಮಗೆ ಬರೋದಿಲ್ಲ. ಆ ಎಲ್ಲ ಮಾಹಿತಿಗಳನ್ನು ಒಂದೊಂದಾಗಿ ಬೆಳಕು ಚೆಲ್ತಾ ಹೋಗ್ತೀನಿ ವೀಕ್ಷಕರೇ. ನೋಡಿ, ನೀವು ಎಷ್ಟೇ ಕಷ್ಟಪಟ್ಟು ದುಡಿತಾ ಇರ್ತೀರ, ಕೈಯಲ್ಲಿ ಹಣ ನಿಲ್ಲೋದಿಲ್ಲ, ಸಾಲದ ಮೇಲೆ ಸಾಲ ಆಗ್ತಾ ಬರುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಕೆಲವೊಬ್ಬರಿಗೆ ಕೋರ್ಟು ಕೇಸು, ಆಮೇಲೆ ಪದೇ ಪದೇ ಪೊಲೀಸ್ ಸ್ಟೇಷನ್ ತಿರುಗಾಟ, ಈ ಥರದ ಒಂದು ಲಿಟಿಗೇಷನ್ಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಶತ್ರು ಕಾಟ ಜಾಸ್ತಿ ಇರುತ್ತೆ, ಹಣದ ಒತ್ತಡ ಇರುತ್ತೆ, ನೀವು ಭಾರಿ ಟೆನ್ಷನಲ್ಲಿ ಬಂದುಬಿಡ್ತೀರ. ನಾನು EMI ರೆಡಿ ಮಾಡಬೇಕು, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಕಾಲೇಜಿಗೆ ಫೀಸ್ ಕಟ್ಟಬೇಕು, ಅದೊಂದು ಸೈಟ್ ತೊಗೊಂಡಿದ್ದೀನಿ, EMI ಕೊಡಬೇಕು. ಈ ರೀತಿಯಾದಂತಹ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಹಣ ಹೊಂದಾಣಿಕೆ ಮಾಡುವಂತಹ ಪ್ರೆಷರಲ್ಲಿ ಬರ್ತೀರಾ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪೂರ್ವ ಜನ್ಮ ಮತ್ತು ಕೃತ ಜನ್ಮ ಅಂದರೆ ಈಗಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಕರ್ಮಗಳನ್ನು ಕೂಡ ಇದು ಸುಟ್ಟು ಹಾಕತ್ತಂತೆ. ನೋಡಿ ಎಂತಹ ಪವರ್ ಇದೆ. ಏನೋ ಹೇಳ್ಬಿಡ್ತಾರೆ, ಸಾಲ ಇದೆಯಾ, ಹಾಂ ಋಣಮೋಚಕ ಸ್ತೋತ್ರ ಹೇಳಿ. ಅದರದ್ದು ಆಳ ಅಗಲ ವಿಸ್ತಾರ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಕೂಡ ಅದನ್ನು ಹೇಳೋದಕ್ಕೆ ಅಥವಾ ಕೇಳೋದಕ್ಕೆ ಶುರು ಮಾಡ್ತೀರಾ ವೀಕ್ಷಕರೇ. ಅಷ್ಟು ಪವರ್ಫುಲ್ ಅದು. ಈ ಋಣಮೋಚಕ ಮಂಗಳ ಸ್ತೋತ್ರ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ವಶಿಷ್ಠ ಮಹರ್ಷಿಗಳಿಂದ ನಿರ್ಮಾಣವಾದಂಥ, ಅವರು ಇದನ್ನು ರಚನೆ ಮಾಡಿದ್ದಾರೆ. ನೋಡಿ, ಸಪ್ತ ಋಷಿಗಳು, ಅವರ ಜ್ಞಾನ, ಅಗಾಧವಾದಂಥ ಆಳವಾದಂಥ ಪಾಂಡಿತ್ಯ, ಅವರ ಅದನ್ನು ಮಾತಾಡೋಕ್ಕೆ ಕೂತ್ರೆ ಎಷ್ಟೋ ಸಾವಿರ ಎಪಿಸೋಡ್ ಮಾಡ್ಬೋದು. ಅಂತಹ ಅಗಾಧವಾದ ಒಂದು ಜ್ಞಾನ ಪಾಂಡಿತ್ಯವುಳ್ಳಂತಹ ಸಾಕ್ಷಾತ್ ಭಗವಂತನಿಂದ ಒಂದು ಜ್ಞಾನಾರ್ಜನೆ. ಅವರೆಲ್ಲ ದೈವಿ ಸ್ವರೂಪ ವಂಶದ, ಅಂದರೆ ದೈವಿ ಸ್ವರೂಪಗಳೇ, ದೇವರೇ. ಅವರು ಬರೆದಂತಹ ಸಾಕ್ಷಾತ್ ವಶಿಷ್ಠ ಮಹರ್ಷಿಗಳು ಬರೆದಂತಹ ಪರಮ ದಿವ್ಯವಾದಂತಹ ಆಳವಾದಂತಹ ಜ್ಞಾನವನ್ನು ಹೊಂದಿರತಕ್ಕಂತಹ ವಶಿಷ್ಠ ಮಹರ್ಷಿಗಳು ರಚನೆ ಮಾಡಿದ್ದು ಈ ಋಣಮೋಚಕ ಮಂಗಳ ಸ್ತೋತ್ರ. ಅದನ್ನು ಅವರು ತಮ್ಮ ಒಂದು ಗುರುಕುಲದಲ್ಲಿ ಅಧ್ಯಯನ ಮಾಡುವಂತಹ ಏನು ವಿದ್ಯಾರ್ಥಿಗಳಿರ್ತಾರೆ, ಋಷಿಗಣ ಏನಿರುತ್ತೆ, ಅವರಿಗೆ ಮಂಗಳನ ಒಂದು ವಿಶೇಷವಾದಂತಹ ಅನುಗ್ರಹ ಪಡೆದು ಸಾಲ ತೀರಿಸೋದಕ್ಕೋಸ್ಕರ, ಬರೀ ಸಾಲ ಅಂತಲ್ಲ ನೋಡಿ, ಋಣ ಅಂತ ಬಂದರೆ ಸಾಲ, ಹಣಕಾಸಿನ ಋಣ, ಕರ್ಮಿಕ್ ಅಂತ ಹೇಳ್ತಾರೆ. ಅಂದರೆ ಹಿಂದಿನ ಜನ್ಮದಲ್ಲಿ, ಕಳೆದ ಜನ್ಮದಲ್ಲಿ ಮಾಡಿದ ಪಾಪಕರ್ಮ, ಈ ಜನ್ಮದಲ್ಲಿ ಮಾಡಿದ ಪಾಪಕರ್ಮ, ಮತ್ತು ಪಿತೃಗಳಿಂದ ನಮಗೇನಾದರೂ ಪಿತೃದೋಷ ಬಂದಿದ್ದರೆ ಅದು, ಮಂಗಳ ದೋಷ ಇದ್ದರೆ ಮಂಗಳ ದೋಷ ನಿವಾರಣೆಗೆ, ಯಾವುದೇ ಕೆಲಸ ಕಾರ್ಯದಲ್ಲಿ ವಿಳಂಬ ಆಗ್ತಾ ಇದ್ದರೆ, ಮನೆಯಲ್ಲಿ ಸಾಕಷ್ಟು ಜಗಳಗಳಾಗ್ತಾ ಇದ್ದರೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಆಬ್ಸ್ಟ್ಯಾಕಲ್ಸ್ ಏನಾದರೂ ಬರ್ತಾ ಇದ್ದರೆ ಈ ಋಣಮೋಚಕ ಮಂಗಳ ಸ್ತೋತ್ರ ಹೇಳಬೇಕು ಅಂತ ನೋಡಿ ಆ ವಶಿಷ್ಠ ಮಹರ್ಷಿಗಳು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಈ ಋಣಮೋಚಕ ಮಂಗಳ ಸ್ತೋತ್ರದ ಬಗ್ಗೆ ನಾನು ಇನ್ನೂ ನಿಮಗೆ ಆಳವಾದ ಒಂದು ಅಧ್ಯಯನ, ಒಂದು ಬೆಳಕು ಚೆಲ್ತಾ ಹೋಗ್ತೀನಿ. ನೋಡಿ, ಯಾರು ಹಿಂದಿನ ಜನ್ಮದಲ್ಲಿ ಹಿಂಸಾಚಾರದಲ್ಲಿ ಭಾಗಿಯಾಗಿರ್ತಾರೋ ಅಥವಾ
ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟಿರ್ತಾರಲ್ಲ ನೋಡಿ ವೀಕ್ಷಕರೇ, ಈಗ ನಾನು ಹೇಳುವಂಥ ಒಂದೊಂದು ಪಾಯಿಂಟನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಯಾರು ನಿಮಗೆ ಇಲ್ಲಿವರೆಗೂ ಹೇಳಿಲ್ಲ ಯಾಕೆ ನಮಗೆ ಸಾಲ ಮಾಡುವ ಪರಿಸ್ಥಿತಿ ಬರುತ್ತೆ, ಯಾಕೆ ಪದೇ ಪದೇ ಸಾಲಕ್ಕೆ ಬೀಳ್ತೀವಿ ಅಂತಂದರೆ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ, ಯಾರು ಹಿಂದಿನ ಜನ್ಮದಲ್ಲಿ ಹಿಂಸಾಚಾರದಲ್ಲಿ ಭಾಗಿಯಾಗಿರ್ತಾರೆ, ಇನ್ನೊಬ್ಬರನ್ನ ಹಿಂಸೆಗೆ ಒಳಪಡಿಸಿರ್ತಾರೆ, ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಿರ್ತಾರೆ, ಅಂಥವರಿಗೆ ಈ ಜನ್ಮದಲ್ಲಿ ಋಣ ಅಂದರೆ ಹಣಕಾಸಿನ ಪದೇ 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 ಸಾಲ ಮಾಡುವಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. ಇದಕ್ಕೆ ಪರಿಹಾರನೇ ಇಲ್ವಾ ಗುರುಗಳೇ? ಖಂಡಿತ ಇದೆ. ಈ ಸಂಚಿಕೆ ಕೊನೆವರೆಗೂ ಕಾಯ್ತಾ ಇರಿ, ಪರಿಹಾರ ಹೇಳ್ತೀನಿ. ಅದ್ಭುತವಾದಂಥ ಪರಿಹಾರ ತಂದಿದ್ದೀನಿ. ಆಮೇಲೆ ಇನ್ನೂ ಒಂದೇನು ಅಂದರೆ, ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಯಾರು ಲ್ಯಾಂಡ್ ಡಿಸ್ಪ್ಯೂಟ್ಸ್ಗೆ ಕಾರಣೀಕರ್ತರಾಗ್ತಾರೆ, ಅಂದರೆ ಇನ್ನೊಬ್ಬರ ಭೂಮಿಯನ್ನು ಬಲಾತ್ಕಾರದಿಂದ ಕೈವಶ ಮಾಡಿಕೊಳ್ಳೋದು, ಇನ್ನೊಬ್ಬರ ಭೂಮಿಯನ್ನು ನೋಡಿ ಏನೋ ಹೇಳ್ತಾರಲ್ಲ, ಬೇರೆಯವರ ಭೂಮಿ ಹೊನ್ನು ಹೆಣ್ಣು ಅದರ ಮೇಲೆ ಕಣ್ಣು ಹಾಕಬಾರ್ದು ಅಂತ ಹೇಳ್ತಾರೆ. ಅದನ್ನು ಮೀರಿ ಇಂತಹ ನೀಚ ಕೆಟ್ಟ ಕೆಲಸವನ್ನು ಹಿಂದಿನ ಜನ್ಮದಲ್ಲಿ ಮಾಡಿದರೆ ಈ ಜನ್ಮದಲ್ಲಿ ಮಾಡಿದರೆ ಅಂಥವರು ಸಾಲಕ್ಕೆ ಒಳಗಾಗ್ತಾರೆ, ಸಾಲ ಅವ್ರದ್ದು ತೀರೋದಿಲ್ಲ. ಅದಕ್ಕೆ ಪರಿಹಾರ ಇದೆ, ಹೇಳ್ತೀನಿ. ಇನ್ನು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸಡನ್ ಲಾಸಸ್ ಆಗುತ್ತೆ, ವಿಕ್ಟ್ರಿ ಬರುತ್ತೆ ಬಟ್ ಸಡನ್ ಲಾಸಸ್ ಆಗುತ್ತೆ. ಇದು ಕೂಡ ಮಂಗಳನ ದೃಷ್ಟಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲ ಗ್ರಹಗಳಿಗೂ ಒಂದೊಂದು ವಿಶೇಷವಾದಂತಹ ಸ್ಥಾನಮಾನ ಇದೆ. ಆದರೆ ಪರಿಹಾರಗಳನ್ನು ಸೂಚನೆ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಎಲ್ಲ ಗ್ರಹಕ್ಕೂ ಒಂದೊಂದು ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ. ಆದರೆ ಸಾಲ ತೀರಿಸಲಿಕ್ಕೆ ಅಂತ ಬಂದಾಗ, ಋಣ ವಿಮೋಚನೆ, ಸಾಲದಿಂದ ಮುಕ್ತಿ ಪಡಿಬೇಕು ಅಂತ ಅಂದಾಗ ಮಂಗಳ ಗ್ರಹಕ್ಕೆ ಮಾತ್ರ ಈ ಅಧಿಕಾರ ಕೊಟ್ಟಿದ್ದಾರೆ. ನೋಡಿ, ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಹುಡುಕಿ ಬೇಕಾದರೆ ನೀವು ಗುರುಗ್ರಹದಲ್ಲಿ ಸಿಗೋದಿಲ್ಲ ಸಾಲ ತೀರಿಸೋದಕ್ಕೆ ಮಂತ್ರ, ಶನಿಗ್ರಹದಲ್ಲಿ ಸಿಗೋದಿಲ್ಲ, ಶುಕ್ರ ಗ್ರಹದಲ್ಲಿ ಸಿಗೋದಿಲ್ಲ, ಬೇರೆ ಯಾವ ಗ್ರಹದಲ್ಲಿಯೂ ಕೂಡ ಸಿಗೋದಿಲ್ಲ. ಡೈರೆಕ್ಟಾಗಿ ಅದು ಬಂದು ನಿಲ್ಲೋದೇ ಋಣಮೋಚನ ಮಂಗಳ ಸ್ತೋತ್ರ ಅಂತ ಹೇಳಿ. ನೋಡಿ ಎಂತಹ ಪವರ್ಫುಲ್ ಇದು. ಏಕಮೇವ, ಒಂದೇ ಒಂದು ಸ್ತೋತ್ರ ಸಾಲ ತೀರಿಸೋದಕ್ಕೆ ಪವರ್ಫುಲ್ ಸ್ತೋತ್ರ, ಋಣಮೋಚನ ಮಂಗಳ ಸ್ತೋತ್ರ. ಇಲ್ಲಿ ಇನ್ನೊಂದು ರಹಸ್ಯ ಇದೆ ನೋಡಿ. ಕೆಲವು ವೇದ ಮತ್ತು ಪುರಾಣಗಳಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಕೆಲವು ಮಂತ್ರಗಳು ರಕ್ತ ಋಣವನ್ನು ಸುಟ್ಟು ಹಾಕತ್ತೆ, ಧ್ವಂಸ ಮಾಡುತ್ತೆ, ಭಸ್ಮ ಮಾಡುತ್ತಂತೆ. ರಕ್ತ ಋಣ, ರಕ್ತ ಯಾರಿಗೆ ಸಂಬಂಧಿಸಿದ್ದು? ಮಂಗಳನಿಗೆ ಸಂಬಂಧಿಸಿದ್ದು, ಕೆಂಪು ಕಲರ್. ಈ ರಕ್ತ ಋಣ ಅಂತ ಒಂದು ನಿಮಗಿದ್ರೆ ಕೋರ್ಟ್ ಕೇಸಲ್ಲಿ ಬಹಳಷ್ಟು ಸಿಕ್ಕಾಕೋತಿರ್ತೀರ, ಅಲ್ದಾಡ್ತಿರ್ತೀರ ರಕ್ತ ಋಣ ಇದ್ದವ್ರಿಗೆ. ಆಮೇಲೆ ಶತ್ರು ಕಾಟ ಜಾಸ್ತಿ ಇರುತ್ತೆ ನಿಮಗೆ, ಪದೇ ಪದೇ ಪ್ರಾಪರ್ಟೀಸ್ ರಿಲೇಟೆಡ್ ಇಶ್ಯೂಸ್ ಬರ್ತಾ ಇರುತ್ತೆ. ನೀವು ಕೂಡ ತಪ್ಪದೆ ಈ ಋಣಮೋಚನ ಮಂಗಳ ಸ್ತೋತ್ರ ಹೇಳಬೇಕು, ಕೇಳಬೇಕು. ಅದು ಎಲ್ಲಿ ಸಿಗುತ್ತೆ, ಯಾವ ಸಮಯದಲ್ಲಿ ಹೇಳಬೇಕು, ಯಾವ ವಸ್ತುವಿನ ಹತ್ರ ಕೂತ್ಕೊಂಡು ಹೇಳಬೇಕು ಅನ್ನೋ ರಹಸ್ಯ ಹೇಳ್ತೀನಿ, ಕಾಯ್ತಾ ಇರಿ. ಇನ್ನು ನೋಡಿ, ತುಂಬ ಅಂದರೆ ತುಂಬ ರಹಸ್ಯವಾದ ಮಾಹಿತಿಯನ್ನು ನಾನು ಹೇಳ್ತೀನಿ. ಯಾರಿಗೆ ರಿಪೀಟೆಡ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ, ಅಪಘಾತಗಳಾಗ್ತಾ ಇರುತ್ತೆ, ಆ ಸಾಲ ಅನ್ನೋದು 7 ತಲೆಮಾರಾದರೂ ತೀರ್ತಾ ಬರೋದಿಲ್ಲ. ನಿಮ್ಮ ಮನೆಯಲ್ಲಿ ಹಿರಿಯರು ಹೇಳೋದನ್ನು ಕೇಳಿರ್ಬೋದು. ನಮ್ಮ ಅಜ್ಜ ತುಂಬ ಸಾಲದಲ್ಲಿದ್ದರು, ಸಾಲ ಮಾಡಿ ಅವರು ಹಾಸಿಗೆ ಹಿಡಿದ್ರು. ನಿಮ್ಮ ತಂದೆಯವ್ರಿಗೂ ಕೂಡ ಸಾಲದ್ದು ತುಂಬ ಋಣಭಾರ ಇರುತ್ತೆ, ಅದು ನಿಮಗೆ ಟ್ರಾನ್ಸ್ಫರ್ ಆಗಿರುತ್ತೆ. ವಂಶಾವಳಿಗೆ ಸಾಲ ಟ್ರಾನ್ಸ್ಫರ್ ಆಯಿತು, ಅಪಘಾತಗಳು ತಪ್ಪೋದೇ ಇಲ್ಲ, ಫ್ರೀಕ್ವೆಂಟ್ಲಿ ಆಕ್ಸಿಡೆಂಟ್ ಆಗಿರುತ್ತೆ. ಈ ರೀತಿಯಾಗಿದ್ದವರು ಕೂಡ ಈ ಸ್ತೋತ್ರವನ್ನು ಪಠಣೆ ಮಾಡಬೇಕಾಗುತ್ತೆ. ಇನ್ನು ಋಣಮೋಚಕ ಮಂಗಳ ಸ್ತೋತ್ರ ಯಾವಾಗಿನಿಂದ ಸ್ಟಾರ್ಟ್ ಮಾಡಬೇಕು, ಯಾವ ದಿನದಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಮಂಗಳವಾರದಿಂದ ಹೇಳೋದಕ್ಕೆ ಶುರು ಮಾಡಬೇಕು. ಮತ್ತು ಈ ಋಣಮೋಚಕ ಸ್ತೋತ್ರ ದೇವಋಣ, ಪಿತೃಋಣ, ಮನುಷ್ಯ ಋಣವನ್ನು ತೊಡೆದು ಹಾಕತ್ತೆ. ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಸಮಯ, ಯಾವ ಸಮಯದಲ್ಲಿ ಹೇಳಬೇಕು, ಯಾವ ಸಮಯದಲ್ಲಿ ಹೇಳಬಾರ್ದು ಅಥವಾ ಕೇಳಬಾರ್ದು ಅನ್ನೋದು. ಋಣಮೋಚಕ ಮಂಗಳ ಸ್ತೋತ್ರವನ್ನು ದಯಮಾಡಿ
ಸೂರ್ಯ ಇರುವಾಗ ಮಾತ್ರ ಹೇಳಿ. ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗಡೆ ಹೇಳಬೇಕು ಅಥವಾ ಕೇಳಬೇಕು. ಇನ್ನು ಕೆಲವೊಂದು ವಿಶೇಷ ಹಬ್ಬ ಹರಿದಿನಗಳಾಗಿರ್ಬೋದು, ವಿಶೇಷ ಅಮೃತ ಸಿದ್ಧಿ ಯೋಗ ಬಂದಿರುತ್ತೆ, ಮತ್ತೊಂದು ಇಂತಹ ಸಾಡೆತಿನಿ ಮುಹೂರ್ತ ಅಂತ ಬರ್ತವೆ ಕೆಲವೊಂದು. ಯುಗಾದಿ, ಅಕ್ಷಯ ತೃತೀಯ, ದೀಪಾವಳಿ ಪಾಡ್ಯ, ಇಂತಹ ತಿಥಿಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಹೇಳ್ಕೋಬಹುದು. ಅದನ್ನು ಬಿಟ್ಟು ಬೆಳಗ್ಗೆ 6 ಗಂಟೆ ಸೂರ್ಯ ಹುಟ್ಟಬೇಕು, ಸೂರ್ಯ ಮುಳುಗೋದ್ರೊಳಗಡೆ ಈ ಒಂದು ಋಣಮೋಚಕ ಮಂಗಳ ಸ್ತೋತ್ರವನ್ನು ಹೇಳಬೇಕು ಅಥವಾ ಕೇಳಬೇಕು. ಅಕಸ್ಮಾತ್ ನೀವು ಸಾಯಂಕಾಲ 6 ಗಂಟೆ ಮೇಲೆ ಸೂರ್ಯ ಮುಳುಗಿದ ಮೇಲೆ ಋಣಮೋಚಕ ಮಂಗಳ ಸ್ತೋತ್ರವನ್ನು ಹೇಳಿದ್ದೇ ಆದಲ್ಲಿ ಅಥವಾ ಕೇಳಿದ್ದೇ ಆದಲ್ಲಿ BP ವೇರಿಯೇಷನ್ ಆಗುತ್ತೆ. ಯಾಕೆಂದರೆ ಮಂಗಳ ಗ್ರಹ ಉಗ್ರ ಗ್ರಹ, ರೆಡ್ ಡೇಂಜರ್. ಸೊ ಹಾಗಾಗಿ ಋಣಮೋಚಕ ಮಂಗಳ ಸ್ತೋತ್ರವನ್ನು ಅಪ್ಪಿ ತಪ್ಪಿ 6 ಗಂಟೆ ಮೇಲೆ ಅಂದರೆ ಸಾಯಂಕಾಲ 6 ಗಂಟೆ ಮೇಲೆ ಹೇಳಕ್ಕೆ ಹೋಗಬೇಡಿ. ಸೂರ್ಯ ಮುಳುಗಿದ ಮೇಲೆ ಅದೇನೇ ಇದ್ದರೂ ಬೆಳಗ್ಗೆ 6ರಿಂದ ಸಾಯಂಕಾಲ 6ರೊಳಗಡೆ ಮಾತ್ರ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಸೂರ್ಯ ಮುಳುಗಿದ ಮೇಲೆ ಋಣಮೋಚಕ ಮಂಗಳ ಸ್ತೋತ್ರ ಒಂದು ಸಲ ಹೇಳಿ, ಅವತ್ತು BP ವೇರಿಯೇಷನ್ ಆಗಲಿಲ್ಲ ಅಂದರೆ ಕೇಳಿ, ಮನೆಯಲ್ಲಿ ಜಗಳ ಆಗಲಿಲ್ಲ ಅಂದರೆ ಕೇಳಿ. ಅಂತಹ ಒಂದು ಪವರ್ ಇರುತ್ತೆ ಅದಕ್ಕೆ. ಹಾಗಾಗಿ ಈ ಋಣಮೋಚಕ ಮಂಗಳ ಸ್ತೋತ್ರವನ್ನು ಹೇಳಬೇಕಾದ್ರೆ ನಿಮ್ಮ ಮುಖ ಪೂರ್ವಾಭಿಮುಖವಾಗಿರಬೇಕು. ದೇವರ ಮನೆ ಎದುರುಗಡೆ ಮಾತ್ರ ಕೂತ್ಕೊಂಡು ಹೇಳಬೇಕು. ಇಲ್ಲ ಗುರುಗಳೇ, ಸಮಯದ ಅಭಾವ ಇದೆ, ಋಣಮೋಚಕ ಮಂಗಳ ಸ್ತೋತ್ರವನ್ನು ಯೂಟ್ಯೂಬಲ್ಲಿ ನಾವು ಸಾಂಗ್ ಪ್ಲೇ ಮಾಡಿ ಕೇಳ್ತೀವಿ ಅಂದರೆ ನೀವು ಒಂದು ವ್ಯವಸ್ಥಿತವಾದಂತಹ ಶುಚಿಯಾದ ಪ್ಲೇಸಲ್ಲಿ ಕೂತ್ಕೊಂಡು ಕೇಳಬೇಕು. ವ್ಯವಸ್ಥಿತವಾದ ಶುಚಿಯಾದ ಸ್ಥಳ ಅಂದರೆ ನಿಮ್ಮ ಮನೆಯ ಹಾಲು ಕೇಳ್ಬೋದು, ಅಲ್ಲಿ ಕೂತ್ಕೊಂಡು ಕೇಳ್ಬೋದು. ದೇವರ ಮನೆ ಎದುರುಗಡೆ ಕೂತ್ಕೊಂಡು ಕೇಳ್ಬೋದು. ದಯಮಾಡಿ ಬೆಡ್ರೂಮಲ್ಲಿ ಕೂತ್ಕೊಂಡು ಕೇಳಬೇಡಿ, ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಕೇಳಬೇಡಿ, ಜರ್ನಿ ಮಾಡ್ತಾ ಕೇಳಬೇಡಿ. ಏನೇ ಇದ್ದರೂ ಮನೆಯಲ್ಲಿ ಮಾತ್ರ ಕೇಳುವಂಥದ್ದು. ಮನೆ ಹಾಲಲ್ಲಿ ಕೂತ್ಕೊಂಡು ಕೇಳಿ, ಇಲ್ಲ ದೇವ್ರ ಮನೆ ಎದುರುಗಡೆ ಕೂತ್ಕೊಂಡು ಕೇಳಿ, ಇಲ್ಲ ಹೇಳಿ. ಇನ್ನೊಂದು ಪ್ರಶ್ನೆ ನಿಮ್ಮ ಮುಂದೆ ಬರುತ್ತೆ, ಗುರುಗಳೇ ಇದು ಎಲ್ಲಿ ಸಿಗುತ್ತೆ ಋಣಮೋಚಕ ಮಂಗಳ ಸ್ತೋತ್ರ? ಯೂಟ್ಯೂಬಲ್ಲಿ, ಜೀತ್ ಮೀಡಿಯಾದಲ್ಲೇ ಸಿಗುತ್ತೆ ಅಪ್ಲೋಡ್. ಇನ್ನೇನು ನೀವು ಈ ಸಂಚಿಕೆ ನೋಡ್ತಾ ಇದ್ದೀರಿ ಅಂತಂದರೆ ಇದ್ರ ಕೆಳಗಡೆನೆ ನಾವು ಅದನ್ನು ಋಣಮೋಚಕ ಮಂಗಳ ಸ್ತೋತ್ರದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಮತ್ತು ಭಕ್ತಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀವಿ, ಅದರಲ್ಲೂ ಕೂಡ ನೀವು ಹುಡುಕಿದ್ರೆ ಋಣಮೋಚಕ ಮಂಗಳ ಸ್ತೋತ್ರ ಜೀತ್ ಮೀಡಿಯಾ ಅಂತ ಸರ್ಚ್ ಮಾಡಿ ಬರುತ್ತೆ, ಸಿಗುತ್ತೆ. ಅದನ್ನು ಕೂತ್ಕೊಂಡು ಕೇಳಿ. ಕೇಳೋರಿಗೆ ನಾನು ಇನ್ನೊಂದು ಸಲ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಳಗ್ಗೆ 6ರಿಂದ ಸಂಜೆ 6 ಒಳಗಡೆ ಮಾತ್ರ ಕೇಳಿ, ಆಮೇಲೆ ಕೇಳಬೇಡಿ. ಋಣಮೋಚಕ ಮಂಗಳ ಸ್ತೋತ್ರವನ್ನು ನಿರಂತರವಾಗಿ ಮಂಗಳವಾರದಿಂದ ಸ್ಟಾರ್ಟ್ ಮಾಡಿ ನಿರಂತರವಾಗಿ ಯಾರು 365 ದಿವಸ ನೀವು ಹೇಳ್ತಾ ಹೋಗ್ತೀರಿ, ಕೇಳ್ತಾ ಹೋಗ್ತೀರಿ, ಸಾಲ ಮಾತ್ರ ಬೇರ್ ಸಮೇತ ಕಿತ್ತಿ ಹೋಗಿ ವೀಕ್ಷಕ. ಇನ್ನೂ ಒಂದು ವಿಷಯ ಹೇಳ್ತಾ ಇದ್ದೆ. ಈ ಒಂದು ವಸ್ತುವಿನ ಎದುರುಗಡೆ ಕೂತ್ಕೊಂಡು ನೀವು ಋಣಮೋಚಕ ಮಂಗಳ ಸ್ತೋತ್ರ ಹೇಳಿದ್ದೇ ಕೇಳಿದ್ದೇ ಆದಲ್ಲಿ ಸಾಲ ಅತಿ ಶೀಘ್ರವಾಗಿ ತೀರುತ್ತೆ. ಜನ್ಮ ಪರ್ಯಂತ ಇನ್ನೊಮ್ಮೆ ಸಾಲ ಮಾಡುವಂತಹ ಒಂದು ಸ್ಥಿತಿ ಬರೋದಿಲ್ಲ. ಅದು ಯಾವುದು ನೋಡಿ, ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ವೀಕ್ಷಕರೇ. ಯಾಕೆ ಅಂದರೆ ನೋಡಿ, ಇದರ ಆಕಾರವನ್ನು ನೋಡ್ಬಿಡಿ ಒಂದ್ಸಲ. ಹೇಗೆ ವೃತ್ತಾಕಾರದಲ್ಲಿ ಸರ್ಕಲ್ ಥರ ಇದೆ. ಇದು ಏನನ್ನು ಸೂಚಿಸುತ್ತೆ? ಬ್ರಹ್ಮಾಂಡವನ್ನು ಸೃಷ್ಟಿ. ಭೂಮಿಯನ್ನು ಕೂಡ ಸೂಚನೆ ಮಾಡುತ್ತೆ. ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂಥದ್ದು. ಮಂಗಳನಿಗೆ ಭೂಮಿ ಪುತ್ರ ಅಂತ ಹೇಳ್ತಾರೆ, ಭೂಮಿ ತಾಯಿಯ ಪುತ್ರ ಅಂತ ಹೇಳ್ತಾರೆ. ಹಾಗಾಗಿ ಇದು ಮಂಗಳನಿಗೆ ಪ್ರಿಯವಾದಂತಹ ಲಕ್ಷ್ಮೀ ಶ್ರೀಚಕ್ರದ ಎದುರುಗಡೆ ಕೂತ್ಕೊಂಡು ನೀವು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಈ ಋಣಮೋಚಕ ಮಂಗಳ ಸ್ತೋತ್ರವನ್ನು ಕೇಳಿದರೆ ಅಥವಾ ಓದಿದರೆ ಸಾಲ ನೀವು, ಗುರುಗಳೇ ನಾನು 6 ತಿಂಗಳಲ್ಲಿ ಸಾಲ ತೀರಿಸ್ಬೇಕು ಅಂದ್ಕೊಂಡಿದ್ದೀನಿ ಗುರುಗಳೇ ಅಂದರೆ 3 ತಿಂಗಳಲ್ಲಿ ತೀರಿಸಿರ್ತೀರ. ಅಷ್ಟು ಪವರ್ ಈ ಶ್ರೀಚಕ್ರಕ್ಕಿರುತ್ತೆ. ಹಾಗಾಗಿ ಯಾರು ಇನ್ನೂ ಶ್ರೀಚಕ್ರ ತರಿಸ್ಕೊಂಡಿಲ್ವೋ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು. ಬಾಡಿಗೆ ಮನೆಯಲ್ಲಿದ್ದವರು, ಸ್ವಂತ ಮನೆಯಲ್ಲಿದ್ದವರು, ಆಫೀಸು, ಕಾಲೇಜು, ಸ್ಕೂಲು, ಹಾಸ್ಪಿಟಲ್, ನಿಮ್ಮ ಮನೆ ಮತ್ತು ವ್ಯಾಪಾರದ ಸ್ಥಳ ಎಲ್ಲಿ ಬೇಕೋ ಅಲ್ಲಿ ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ಬೋದು. ಇದನ್ನು ನಾನು ವಿಶೇಷವಾದಂಥ ಮರದಿಂದ ನಿರ್ಮಾಣ ಮಾಡಿಸಿದ್ದೀನಿ. ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ, ಯಾವ ಒಂದು ಮೆಟಲಲ್ಲಿ ಮಾಡಿದ ಶ್ರೀಚಕ್ರಕ್ಕೆ ಎಷ್ಟು ಪವರ್ ಇರೋದಿಲ್ಲ.
ಯಾಕೆ ಅಂದರೆ ಪ್ರಕೃತಿಯಲ್ಲಿ ಶಕ್ತಿ ಇರುತ್ತೆ ಭೂಮಿಯಲ್ಲಿ. ಆ ಪ್ರಕೃತಿದತ್ತವಾದಂತಹ ದೈವಿ ವೃಕ್ಷ ಅಂದರೆ ಇನ್ನೂ ಅದಕ್ಕೆ ಪವರ್ ಇರುತ್ತೆ, ಅದರಲ್ಲಿ ಮಾಡಿಸಿರ್ತೀನಿ. ನಾನೇ ನನ್ನ ಕೈಯಾರೆ ಖುದ್ದಾಗಿ 15-20 ಲಕ್ಷ ಜಪ ಮತ್ತು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಪ್ರತಿದಿನ ನಡೆಯುವಂಥ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಇಟ್ಟು ಪೂಜೆ ಮಾಡಿಸಿರ್ತೀನಿ. ಈ ವಿಡಿಯೋ ನೋಡಿದ ತಕ್ಷಣ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನೀವು ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 30-40 ದಿವಸ ಸಮಯ ಬೇಕು ನನಗೆ ನಿಮ್ಮ ಮನೆ ಕಳಿಸ್ಕೊಡೋದಕ್ಕೆ. ಇದು ಬಂತು ಅಂದರೆ ಇಲ್ಲಿ ನೀವು ಪೂಜೆಗೆ ಇಡಿಸಿದ್ರಿ, ಅಲ್ಲಿ 30 ದಿವಸದಲ್ಲಿ ಸಾಲದ ಪ್ರಮಾಣ ತಗ್ತಾ ಬರುತ್ತೆ. ಇನ್ನು ಮನೆಗೆ ಬಂದ ಮೇಲೆ ಇದ್ರ ಎದುರುಗಡೆ ಕೂತ್ಕೊಂಡು ಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿ, ಲಕ್ಷ್ಮೀನಾರಾಯಣನಿಗೆ ಸಾಲ ತೀರಲಿ ಅಂತ ಋಣಮೋಚಕ ಮಂಗಳ ಸ್ತೋತ್ರವನ್ನು ಬೆಳಗ್ಗೆ 6ರಿಂದ 6 ಇದ್ರ ಎದುರುಗಡೆ ಕೂತ್ಕೊಂಡು ಕೇಳಿ. ಸಾಲ ನಿಮಗೆ ಗೊತ್ತಿಲ್ಲದೆ ಬೆಟ್ಟದಂತಹ ಸಾಲ ಮಂಜಿನಂತೆ ಕರಗ್ಬಿಡುತ್ತೆ. ಕೋಟಿ ಸಾಲ ಇದ್ರೂ ಕೂಡ ವರ್ಷದಲ್ಲೇ ಕರಗುತ್ತೆ, ಅಂಥ ಪವರ್ಫುಲ್ ಶ್ರೀಚಕ್ರಕ್ಕೆ ಅಷ್ಟು ಶಕ್ತಿ ಇದೆ. ಋಣಮೋಚಕ ಮಂಗಳ ಸ್ತೋತ್ರಕ್ಕೂ ಅಷ್ಟು ಶಕ್ತಿ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಬೇರೆ ಯಾವ ಗ್ರಹಕ್ಕೂ ಕೂಡ ಆ ಒಂದು ಸಾಲವನ್ನು ತೀರಿಸಲು ಋಣಮೋಚಕ ಮಂಗಳ ಸ್ತೋತ್ರದಂತೆ ಬೇರೆ ಯಾವುದಕ್ಕೂ ಅಧಿಕಾರ ಕೊಟ್ಟಿಲ್ಲ ಭಗವಂತ. ಮಂಗಳ ಗ್ರಹಕ್ಕೆ ಮಾತ್ರ ಕೊಟ್ಟಿರುವಂಥದ್ದು. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಋಣಮೋಚಕ ಮಂಗಳ ಸ್ತೋತ್ರ ಅಪ್ಲೋಡ್ ಆಗಿದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ತೋತ್ರದ ಲಿಂಕ್ ಇದೆ. ಋಣಮೋಚಕ ಮಂಗಳ ಸ್ತೋತ್ರ ಜೀತ್ ಮೀಡಿಯಾ ಸರ್ಚ್ ಮಾಡಿ ಬರುತ್ತೆ. ಅದನ್ನು ಬೆಳಗ್ಗೆ 6ರಿಂದ ಸಂಜೆ 6 ಕೇಳಿ. ಹಾಗೆ ಶ್ರೀಚಕ್ರ ಯಂತ್ರದ ಆರಾಧನೆ ಮಾಡಿ. ಸಾಲ 1 ಪೈಸೆನೂ ಇರೋದಿಲ್ಲ. ಎಷ್ಟಿದೆ ಸಾಲ? ಉದಾಹರಣೆಗೆ ನಿಮ್ಮದು 2 ಲಕ್ಷ ಇದೆಯಾ, 5 ಲಕ್ಷ ಇದೆಯಾ, 10 ಲಕ್ಷ ಇದೆಯಾ? ಎಕ್ಸಾಂಪಲ್, ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ ನಿಮ್ಮ ಸಾಲ ತೀರಿ, ಫಾರ್ ಎಕ್ಸಾಂಪಲ್ 2 ಲಕ್ಷ ಸಾಲ ಇತ್ತು ಅಂದರೆ ಅದರ 10 ಪಟ್ಟು 20 ಲಕ್ಷ ನಿಮ್ಮ ಕಡೆ ಅಮೌಂಟ್ ಇರುತ್ತೆ. ಅಷ್ಟು ಹಣ ಇದು ಶ್ರೀಚಕ್ರ ಮ್ಯಾಗ್ನೆಟ್ನಂತೆ ಎಳೆದು ತರುತ್ತೆ. ಇದನ್ನೂ ಮಾಡಿ. ಮಂಗಳ ಸ್ತೋತ್ರವನ್ನು ಕೇಳೋದಕ್ಕೆ ಮರಿಬೇಡಿ, ಜೀತ್ ಮೀಡಿಯಾದಲ್ಲಿದೆ. 2 ಪವರ್ಫುಲ್ ಉಪಾಯ ಕೊಟ್ಟಿದ್ದೀನಿ ವೀಕ್ಷಕರೇ. ನೀವು ಎಲ್ಲಿಯೂ ಕೇಳಿರಲಾರದ ಋಣಮೋಚಕ ಮಂಗಳ ಸ್ತೋತ್ರದ ಒಂದು ಇತಿಹಾಸ, ಉಗಮ, ಅದರ ವಿಶಿಷ್ಟತೆಗಳನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸಾಲದಲ್ಲಿ ಇದ್ದೇ ಇರ್ತಾರೆ. ಅವ್ರಿಗೂ ಈ ವಿಡಿಯೋ ತಲುಪಲಿ, ಅವರು ಸಾಲ ತೀರಿಸ್ಕೊಂಡು ಜೀವನದಲ್ಲಿ ನೆಮ್ಮದಿಯಿಂದ ಇರಲಿ, ಅವರ ಮುಖದ ಮೇಲೆ ಮಂದಹಾಸ ಮೂಡಲಿ ಅಂತೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇದೇ ತರಹದ ವಿನೂತನ, ವಿಭಿನ್ನ, ವಿಶಿಷ್ಟವಾದಂತಹ ವಿಷಯದೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸರಳ ವಿರಳ ಮಹಾವಾಸ್ತು ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ ವೀಕ್ಷಕರೇ. ಎಲ್ಲರಿಗೂ ಒಳಿತಾಗಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.